ಶಿರಸಿಯ ಶ್ರೀ ಮಾರಿಕಾಂಬಾದೇವಿಯ ಜಾತ್ರೆಯ ಸಂಭ್ರಮಕ್ಕೆ ಕ್ಷಣಗಣನೆ ಪ್ರಾರಂಭ, ಅಂತಿಮ ಹಂತದತ್ತ ತಯಾರಿ. ಶ್ರೀ ಮಾರಿಕಾಂಬಾ ದೇವಾಲಯದ ಎದುರು ಶ್ರೀದೇವಿಯ ರಥದ ನಿರ್ಮಾಣವು ಮುಕ್ತಾಯ ಹಂತ ತಲುಪಿದೆ. ರಥದ ಪ್ರಮುಖ ಭಾಗವಾದ ಕಲಶಕಂಬ ಜೋಡಣೆ ಕಾರ್ಯ ರವಿವಾರ ನಡೆಯಿತು. ತಲೆತಲಾಂತರದಿಂದ ವಂಶಪಾರಂಪರ್ಯವಾಗಿ ಶ್ರೀದೇವಿಯ ರಥ ನಿರ್ಮಾಣ ಕಾರ್ಯ ನಿರ್ವಹಿಸುತ್ತಿರುವ ಬಂಡಲದ ಮರಾಠಿ ಕುಟುಂಬದವರು ತಮ್ಮ ಸೇವೆಯಲ್ಲಿ ತೊಡಗಿದ್ದಾರೆ. ಮಾರ್ಚ್ 19ರಂದು ಮಂಗಳವಾರ ನಿಗದಿತ ಮುಹೂರ್ತದಲ್ಲಿ ಕಲಶ ಪ್ರತಿಷ್ಠಾಪನೆ ನಂತರ ಬಣ್ಣ ಬಣ್ಣದ ಪತಾಕೆಗಳನ್ನು ಜೋಡಿಸಿ ಅಲಂಕಾರ ಕಾರ್ಯ ಪೂರ್ಣಗೊಳಿಸಲಾಗುತ್ತದೆ. ಜಾತ್ರಾ ಪೇಟೆಯಲ್ಲಿ ವಹಿವಾಟು ನಡೆಸುವ ಅಂಗಡಿಗಳಿಗೆ ದೇವಾಲಯದಿಂದ ನೀಡುವ ಜಾತ್ರಾ ಗದ್ದುಗೆಯ ಪರಿಸರದ ಪ್ಲಾಟುಗಳ ಹರಾಜು ಮುಕ್ತಾಯವಾಗಿದೆ. ನಗರಸಭೆಯಿಂದ ನೀಡುವ ನಗರದ ಪ್ರಮುಖ ರಸ್ತೆಗಳಲ್ಲಿನ ಸ್ಥಳಗಳ ಹರಾಜು ಪ್ರಕ್ರಿಯೆ ಭಾನುವಾರ ಮುಕ್ತಾಯಗೊಂಡಿದೆ. ಜಾತ್ರಾ ಗದ್ದುಗೆಯ ಬಳಿಯೂ ಭಕ್ತರಿಗೆ ಶ್ರೀದೇವಿಯ ದರ್ಶನಕ್ಕೆ ಸಾಗುವ ಸಂಚಾರ ಮಾರ್ಗ ಸುಗಮಗೊಳಿಸಲು ಬಾಬುದಾರ ಪ್ರಮುಖರು ಇನ್ನಷ್ಟು ಸರಳ ವ್ಯವಸ್ಥೆ ಕೈಗೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಯಾವುದೇ ತೊಂದರೆ ಆಗದಂತೆ ಕಾಳಜಿ ವಹಿಸಿ ಮಾರ್ಪಾಟು ಮಾಡಲಾಗುತ್ತಿದೆ. ಇದರಿಂದ ಹಿರಿಯ ನಾಗರಿಕರಿಗೆ, ಭಿನ್ನಚೇತನರಿಗೆ ಶ್ರೀದೇವಿಯ ದರ್ಶನಕ್ಕೆ ಅನುಕೂಲ ಆಗುವಂತೆ ವಿನ್ಯಾಸ ಮಾಡಲಾಗುತ್ತಿದೆ. ಜಾತ್ರಾ ಮಂಟಪದ ಸಿದ್ಧತೆ ಮುಕ್ತಾಯ ಹಂತ ತಲುಪಿದ್ದು, ಉಡುಪಿಯ ಮಂಜುನಾಥ ಎಲೆಕ್ಟ್ರಿಕಲ್ ಸರ್ವಿಸಸ್ ಬೆಳಕು ಮತ್ತು ಮುಖಮಂಟಪದ ನಿರ್ಮಾಣ ನಡೆಸುತ್ತಿದೆ. 19ರ ರಾತ್ರಿ ನಿಗದಿತ ಸಮಯದಲ್ಲಿ ಜಾತ್ರಾ ಕಲ್ಯಾಣ ಪ್ರತಿಷ್ಠೆಯ ಮಂಗಲೋತ್ಸವ ನಡೆಯಲಿದೆ. 20ರಂದು ರಥೋತ್ಸವದ ಮೂಲಕ ಆಗಮಿಸುವ ತಾಯಿ ಜಾತ್ರಾ ಗದ್ದುಗೆಯಲ್ಲಿ ವಿರಾಜಮಾನಳಾಗಲಿದ್ದಾಳೆ. ಮಾರ್ಚ್ 21ರಿಂದ ಶ್ರೀದೇವಿಯ ದರ್ಶನ, ಹರಕೆ ಇತ್ಯಾದಿ ಸೇವೆಗಳು ಜರುಗಲಿವೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಮಾರಿಕಾಂಬಾ ಜಾತ್ರಾ 2024ರ ಪೂರ್ವ ತಯಾರಿ. ನಾಡಿನ ಪ್ರಸಿದ್ಧ ಜಾತ್ರೆಯಾದ ಶಿರಸಿ ಮಾರಿಕಾಂಬಾ ಜಾತ್ರೆಯ ಸುರಕ್ಷತೆ ಹಾಗೂ ಅನುಕೂಲಕ್ಕಾಗಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಹಲವಾರು ವಿಶಿಷ್ಟ ಕ್ರಮಗಳನ್ನು ಕೈಗೊಂಡಿದ್ದು ಭರವಸೆ ಮೂಡಿಸಿದೆ. ವಾಹನಗಳ ಮಾರ್ಗ, ಪಾರ್ಕಿಂಗ್ ಸ್ಥಳಗಳು, ತಾತ್ಕಾಲಿಕ ಬಸ್ ಸ್ಟ್ಯಾಂಡ್, ಟೆಂಪೋ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ಗಳ ಮಾಹಿತಿ ಹಂಚಿಕೊಂಡಿದೆ. ಕುಮಟಾ ಮಾರ್ಗವಾಗಿ ಬರುವ ವಾಹನಗಳಿಗೆ ನಿಗದಿಪಡಿಸಲಾದ ಪಾರ್ಕಿಂಗ್ ಸ್ಥಳಗಳು ಹೀಗಿವೆ: ಜೈನಮಠ ಶಂಕರಹೊಂಡದ ಹತ್ತಿರ, ಮಿಸ್ಗರ ಪ್ಲಾಟ್ 1 ಮತ್ತು 2 ಶಂಕರಹೊಂಡದ ರಸ್ತೆ, ಪ್ರೋಗ್ರೆಸಿವ್ ಕಾಲೇಜ್ ಮೈದಾನ ಗಾಂಧಿನಗರ, ರಾಯಪ್ಪ ಹುಲಿಕಲ್ ಶಾಲೆಯ ಹಿಂಭಾಗ ಕುಮಟಾ ರಸ್ತೆ, ಅಕ್ಷಯ ಟಿವಿಎಸ್ ಶೋರೂಮ್ ಹತ್ತಿರ ಕುಮಟಾ ರಸ್ತೆ, ವಿದ್ಯಾಧಿರಾಜ ಕಲಾಕ್ಷೇತ್ರ ಮತ್ತು ಅದರ ಪಕ್ಕ ಕುಮಟಾ ರಸ್ತೆ. ಯಲ್ಲಾಪುರ ಹಾಗೂ ಹುಬ್ಬಳ್ಳಿ ಮಾರ್ಗವಾಗಿ ಬರುವ ವಾಹನಗಳಿಗೆ ನಿಗದಿಪಡಿಸಲಾದ ಪಾರ್ಕಿಂಗ್ ಸ್ಥಳಗಳು: ಮಾರಿಕಾಂಬಾ ಪ್ರೌಢಶಾಲೆ ಕೋರ್ಟ್ ರಸ್ತೆ ಶಿರಸಿ, ಯೋಗ ಮಂದಿರ ಕೋರ್ಟ್ ರಸ್ತೆ ಶಿರಸಿ, ತೋಟಗಾರಸ ಕಲ್ಯಾಣ ಮಂಟಪದ ಹಿಂಭಾಗ ಕೋರ್ಟ್ ರಸ್ತೆ, SB ಹಿರೇಮಠ ಫ್ಲಾಟ್ ಟಿವಿ ಸ್ಟೇಷನ್ ರಸ್ತೆ, ಪದ್ಮಶ್ರೀ ಟಾಕೀಸ್ ಆವರಣ ಜೂ ಸರ್ಕಲ್, ಹೊಸ ಬಸ್ ನಿಲ್ದಾಣ ಗಣೇಶನಗರ ರಸ್ತೆ. ಬನವಾಸಿ ಹಾಗೂ ಸೊರಬ ಮಾರ್ಗವಾಗಿ ಬರುವ ವಾಹನಗಳಿಗೆ ನಿಗದಿಪಡಿಸಲಾದ ಪಾರ್ಕಿಂಗ್ ಸ್ಥಳಗಳು: ಶಿರ್ಸಿಕರ್ ಪ್ಲಾಟ್ 1 ಮತ್ತು 2 ಹಾಗೂ ಸ್ಟೇಟ್ ಬ್ಯಾಂಕ್ ಎದುರುಗಡೆ ಬನವಾಸಿ ರಸ್ತೆ. VRL, SRS, ಶ್ರೀಕುಮಾರ್ ಮೊದಲಾದ ಖಾಸಗಿ ಬಸ್ ವಾಹನಗಳಿಗೆ ಹುಬ್ಬಳ್ಳಿ ರಸ್ತೆಯ ಪೊಲೀಸ್ ಗ್ರೌಂಡ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಜಾತ್ರಾ ಆಟೋ ಸ್ಟ್ಯಾಂಡ್ಗಳು: ಶಿವಾಜಿ ಚೌಕ ರಾಯರಪೇಟೆ ರಸ್ತೆಯ ಬಲಭಾಗ, 5 ರಸ್ತೆ ಲಕ್ಷ್ಮೀ ಟಾಕೀಸ್ ಪಕ್ಕ, ಹೊಸ ಬಸ್ ನಿಲ್ದಾಣ, ಉಡುಪಿ ಹೋಟೆಲ್ ಹಿಂಭಾಗ, ಟೆಲಿಫೋನ್ ಕಚೇರಿಯ ಹತ್ತಿರ, ಕಾಮತ್ ಹೋಟೆಲ್ ಕೆಳಭಾಗ ಎಡಕ್ಕೆ ಹುಬ್ಬಳ್ಳಿ ರಸ್ತೆ ಮೋಚಿಗಲ್ಲಿಯವರೆಗೆ, ಕೋಟೆಕೆರೆ ಕ್ರಾಸ್ ಕರಿಗುಂಡಿ ರಸ್ತೆ, ಬಾರ್ಕೂರ್ ಚೌಕ ಸಿಪಿ ಬಜಾರ್, ದೇವಿಕೆರೆ ಅಶ್ವತ್ಥಕಟ್ಟೆ ಹತ್ತಿರ, ರಾಮನಬೈಲ್ ಬನವಾಸಿ ರಸ್ತೆ, ಜಗದಾಂಬಾ ವೃತ್ತ ಗಾರ್ಡನ್ ಒಳಗೆ ಅನುಮತಿ ನೀಡಲಾಗಿದೆ. ಜಾತ್ರಾ ಟೆಂಪೋ ಸ್ಟ್ಯಾಂಡ್: ಕೋಟೆಕೆರೆ ಕ್ರಾಸ್, ಜೂ ಸರ್ಕಲ್, ರಾಮನಬೈಲ್. KSRTC ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ, ವ್ಯಾಯಾಮ ಶಾಲೆ ಪಿಕಪ್ ಪಾಯಿಂಟ್ ಹಾಗೂ ರಾಯಪ್ಪ ಹುಲಿಕಲ್ ಶಾಲೆ ಡ್ರಾಪಿಂಗ್ ಪಾಯಿಂಟ್ ಆಗಿದೆ. ಮಾರ್ಗಗಳು: ಬನವಾಸಿಯಿಂದ ಕುಮಟಾ ಕಡೆಗೆ ರಾಮನಬೈಲ್, ಶ್ರೀರಾಮ ಕಾಲನಿ, ಮಾರಿಕಾಂಬನಗರ, ಗಾಂಧಿನಗರ, ಅಗಸೆ ಬಾಗಿಲು, ಚರ್ಚ್ ರಸ್ತೆ ಮಾರ್ಗವಾಗಿ ಸಾಗಬೇಕಿದೆ. ಕುಮಟಾ ಸಿದ್ದಾಪುರದಿಂದ ಹುಬ್ಬಳ್ಳಿ ಅಥವಾ ಯಲ್ಲಾಪುರ ಕಡೆಗೆ ಹೋಗುವವರು ನೀಲೇಕಣಿ, 5 ರಸ್ತೆ, ಜೂ ಸರ್ಕಲ್, ರಾಘವೇಂದ್ರ ಸರ್ಕಲ್, ಅಶ್ವಿನಿ ಸರ್ಕಲ್, ಯಲ್ಲಾಪುರ ನಾಕ, ಚಿಪಗಿ ಮಾರ್ಗವಾಗಿ ಸಾಗಬೇಕಿದೆ. ಕುಮಟಾದಿಂದ ಬನವಾಸಿ ಕಡೆಗೆ ನೀಲೇಕಣಿ, 5 ರಸ್ತೆ, ಜೂ ಸರ್ಕಲ್, ರಾಘವೇಂದ್ರ ಸರ್ಕಲ್, ಅಶ್ವಿನಿ ಸರ್ಕಲ್, ಲಯನ್ಸ್ ನಗರ ಸರ್ಕಲ್, APMC, ಹುಬ್ಬಳ್ಳಿ ರಸ್ತೆ, ನೆಹರು ನಗರ, ಕೋಟೆಕೆರೆ, ಕರಿಗುಂಡಿ ರಸ್ತೆ, ಶಿರ್ಸಿಕರ್ ಪ್ಲಾಟ್ ಮಾರ್ಗವಾಗಿ ಸಾಗಬೇಕಿದೆ. ಬನವಾಸಿ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಶಿರ್ಸಿಕರ್ ಕಾಲನಿ, ಶಿರ್ಸಿಕರ್ ಪ್ಲಾಟ್, ಕರಿಗುಂಡಿ ರಸ್ತೆ, ಕೋಟೆಕೆರೆ ಕ್ರಾಸ್, ಹುಬ್ಬಳ್ಳಿ ರಸ್ತೆ, ಚಿಪಗಿ ಮಾರ್ಗವಾಗಿ ಸಾಗಬೇಕು. ಕುಮಟಾ ಸಿದ್ದಾಪುರ ಮಾರ್ಗದಿಂದ ಜಾತ್ರೆಗೆ ಬರುವ ವಾಹನಗಳ ಪಾರ್ಕಿಂಗಿಗೆ ದಾರಿ: ನೀಲೇಕಣಿ, ಅಗಸೆಬಾಗಿಲು ಚರ್ಚ್, ರಾಯರಪೇಟೆ, ವೀರಭದ್ರಗಲ್ಲಿ ಮುಖಾಂತರ ಶಂಕರಹೊಂಡ ತಲುಪಬೇಕಿದೆ. ಭದ್ರತೆ ಸುರಕ್ಷತೆಗಾಗಿ ವಿಶೇಷ ತಂಡಗಳು: ಕ್ವಿಕ್ ರಿಯಾಕ್ಷನ್ ಟೀಮ್,
40 ಜನರ ಕಮಾಂಡೋ ಪ್ಲಸ್ ಓಬವ್ವ ಪಡೆ ಜಾತ್ರಾ ಗದ್ದುಗೆ ರಥೋತ್ಸವದ ಸ್ಥಳದಲ್ಲಿ ಇರಲಿದೆ. ಆ್ಯಂಟಿ ಡೆಮಾನ್ಸ್ಟ್ರೇಷನ್ ಸ್ಕ್ವಾಡ್ 10 ಜನ ಪುರುಷ ಪೊಲೀಸರ ತಂಡವಾಗಿದೆ. ಸೀನಿಯರ್ ಸಿಟಿಜನ್ ರೆಸ್ಕ್ಯೂ ಟೀಮ್ ಕೋಟೆಕೆರೆ, ಬಿಡಿಕೆಬೇಲ್, ದೇವಿಕೆರೆಗಳಂತಹ ಜನಸಂದಣಿ ಪ್ರದೇಶದಲ್ಲಿ ಹಿರಿಯ ನಾಗರಿಕರ ರಕ್ಷಣೆಗಾಗಿ 12 ಜನ ನುರಿತ ಪೊಲೀಸ್ ವಿಶೇಷ ಸಿಬ್ಬಂದಿ ಇರಲಿದ್ದಾರೆ. ಚಿಲ್ಡ್ರನ್ಸ್ ಆ್ಯಂಡ್ ವುಮನ್ಸ್ ರೆಸ್ಕ್ಯೂ ಟೀಮ್ 12 ಜನ ವಿಶೇಷ ನುರಿತ ಪೊಲೀಸ್ ಸಿಬ್ಬಂದಿ ತಂಡವಾಗಿದೆ. ಇದು ಕೋಟೆಕೆರೆ, ಬಿಡಿಕೆಬೇಲ್, ದೇವಿಕೆರೆ, ಬಳೆಪೇಟೆಯಂತಹ ಜನಸಂದಣಿ ಪ್ರದೇಶಗಳಲ್ಲಿ ಮಕ್ಕಳ, ಮಹಿಳೆಯರ ರಕ್ಷಣೆಗಾಗಿ ಕರ್ತವ್ಯ ನಿರ್ವಹಿಸಲಿದೆ. ಮೆಡಿಕಲ್ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಟೀಮ್ 12 ಜನ ವಿಶೇಷ ಪೊಲೀಸ್ ತಂಡ ಕೋಟೆಕೆರೆ, ಬಿಡಿಕೆಬೇಲ್, ದೇವಿಕೆರೆಗಳಂತಹ ಜನಸಂದಣಿ ಪ್ರದೇಶಗಳಲ್ಲಿ ವೈದ್ಯಕೀಯ ನೆರವು ನೀಡಲಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸುವ ವಿಶೇಷ ಪೊಲೀಸ್ ತಂಡವಾಗಿ ಕಾರ್ಯನಿರ್ವಹಿಸಲಿದೆ. ಕ್ರೈಮ್ ಸ್ಕ್ವಾಡ್ 40 ಜನರ ನುರಿತ ಜಿಲ್ಲಾ, ಅಂತರ್ಜಿಲ್ಲಾ ಸಿಬ್ಬಂದಿಗಳನ್ನೊಳಗೊಂಡ ತಂಡ ಅಪರಾಧ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಿದೆ. ಸಿಸಿಟಿವಿ ಮಾನಿಟರಿಂಗ್ ಟೀಮ್ 4 ನಗರಾದ್ಯಂತ ಜನಸಂದಣಿ ಪ್ರದೇಶಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗಿದ್ದು ನುರಿತ ತಂಡ ನಿಗಾ ವಹಿಸುವುದು. 20 ಜನರ ಲೈಫ್ ಗಾರ್ಡ್ ಟೀಮ್ ದೇವಿಕೆರೆ, ಕೋಟೆಕೆರೆ, ಶಂಕರಹೊಂಡ, ಬಸಟ್ಟಿಕೆರೆ, ಮುಸುಕಿನ ಬಾವಿಗಳಲ್ಲಿ ಸಾರ್ವಜನಿಕರ ಜೀವರಕ್ಷಣೆಗಾಗಿ ನಿಯೋಜಿತವಾಗಿದೆ. ಟ್ರಾಫಿಕ್ ಕ್ಲಿಯರೆನ್ಸ್ ಟೀಮ್ 8 ಜನ ನುರಿತ ಸಿಬ್ಬಂದಿಗಳ ತಂಡವನ್ನು ನೀಲೇಕಣಿಯಿಂದ ಚಿಪಗಿ, ಚಿಪಗಿಯಿಂದ ಬಿಡಿಕೆಬೈಲ್ವರೆಗೆ ಸಾರ್ವಜನಿಕ ಸಂಚಾರ ಸುವ್ಯವಸ್ಥೆ ಕಾಪಾಡಲು ನಿಯೋಜಿಸಲಾಗಿದೆ. ಸ್ಕೈ ಸೆಂಟ್ರೀಸ್ ಟೀಮ್ ಅಪರಾಧ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಿದೆ. ವಾಚ್ ಟವರ್ಸ್ ಬಿಡಿಕೆಬೈಲ್, ಡ್ರೈವರ್ ಕಟ್ಟೆ, ಶಿವಾಜಿ ಚೌಕ, ದೇವಿಕೆರೆ, ಕೋಟೆಕೆರೆ 5 ರಸ್ತೆಗಳಲ್ಲಿ ಅಪರಾಧ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ನಿಯೋಜಿಸಲಾಗಿದೆ. ಪೊಲೀಸ್ ಹೆಲ್ಪ್ಲೈನ್ಸ್ ಬಿಡಿಕೆಬೈಲ್, ಕೋಟೆಕೆರೆ, ದೇವಿಕೆರೆ 5 ರಸ್ತೆ, ವೀರಭದ್ರಗಲ್ಲಿಗಳಲ್ಲಿ ಜಾತ್ರೆಗಾಗಿ ಬರುವ ಸಾರ್ವಜನಿಕರಿಗೆ ಮಾಹಿತಿ ಸಹಾಯ ನೀಡಲಿದೆ. ಸಾರ್ವಜನಿಕ ಅಪರಾಧ ಜಾಗೃತಿಗಾಗಿ ಕರಪತ್ರಗಳ ಹಂಚುವಿಕೆ ಮತ್ತು ಧ್ವನಿವರ್ಧಕಗಳ ಮೂಲಕ ಜಾಗೃತಿ ಮೂಡಿಸಲಾಗುವುದು. ಸಿರ್ಸಿ police.in ವೆಬ್ಸೈಟ್ನಲ್ಲಿ ಸಾರ್ವಜನಿಕ ಸಂಚಾರ, ಪಾರ್ಕಿಂಗ್, ಏಕಮುಖ ಸಂಚಾರ ವ್ಯವಸ್ಥೆ, ತುರ್ತು ಸಂಪರ್ಕ, ಕಾಣೆಯಾದ ಮಕ್ಕಳು ಇತರ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ. ನಗರದ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಜಾತ್ರೆಪೇಟೆ, ಪಾರ್ಕಿಂಗ್, ಏಕಮುಖ ಸಂಚಾರ ಇತ್ಯಾದಿ ಎಲ್ಲ ಮಾಹಿತಿಗಳೊಂದಿಗೆ QR ಕೋಡ್ ವ್ಯವಸ್ಥೆ ಹೊಂದಿದ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗುವುದು. ರೋಡ್ ಡಿವೈಡರ್ ಬ್ಯಾರಿಕೇಡಿಂಗ್ ಜೂ ಸರ್ಕಲ್ನಿಂದ ಪಂಡಿತ ಆಸ್ಪತ್ರೆಯವರೆಗೆ, 5 ರಸ್ತೆಯಿಂದ ಅಗಸೆ ಬಾಗಿಲುವರೆಗೆ ಫೇಸ್ ರಿಕಗ್ನೈಸರ್ ಕ್ಯಾಮರಾ ಹಾಗೂ ಡ್ರೋನ್ ಕ್ಯಾಮರಾಗಳನ್ನು ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಬಳಸಲಾಗುತ್ತಿದೆ. ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್, ASC ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ವಿಧ್ವಂಸಕ ಕೃತ್ಯಗಳ ಮೇಲೆ ನಿಗಾ ವಹಿಸಲು ಆಗಮಿಸಿವೆ. ಬಂದೋಬಸ್ತ್ ಯೋಜನೆಗೆ KSRP ತುಕಡಿ 4, DAR ತುಕಡಿ 10. ಸಿವಿಲ್ ಪೊಲೀಸ್ನಲ್ಲಿ DYSP 4, PI ಅಥವಾ CPI 15, PSI ಅಥವಾ RSI 37, ASI 90, HC ಆರ್ PC 514, WHC PC 84, ಟ್ರಾಫಿಕ್ 20, ಹೋಮ್ ಗಾರ್ಡ್ಸ್ 212 ಹಾಗೂ 300 ಜನರ ಸ್ಕೌಟ್ಸ್ ಆ್ಯಂಡ್ ಗೈಡ್ ತಂಡ ಕೆಲಸ ಮಾಡಲಿದೆ. ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಅನ್ನ ಸಂತರ್ಪಣೆ. ಶಿರಸಿಯ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಎಂದು ಶಿರಸಿಯ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ನವರು ತಿಳಿಸಿದ್ದಾರೆ. ದಿನಾಂಕ 21-3-2024 ಗುರುವಾರದಿಂದ 26-3-2024 ಮಂಗಳವಾರದವರೆಗೆ ಉಣ್ಣೆಮಠದಲ್ಲಿ ವಾಜಪೇಯಿ ಸರ್ಕಲ್, ನಟರಾಜ ರಸ್ತೆಯಲ್ಲಿರುವ ಬಿಳಿಗಿರಾಯರ ಜಾಗದಲ್ಲಿ ಜಾತ್ರೆಗೆ ಆಗಮಿಸುವ ಸದ್ಭಕ್ತರಿಗೆ ಮಧ್ಯಾಹ್ನದ ಭೋಜನವನ್ನು ಉಚಿತವಾಗಿ ನೀಡಲು ಸಮಸ್ತ ದಾನಿಗಳ ಸಹಕಾರದಿಂದ ಆಯೋಜಿಸಲಾಗಿದೆ ಎಂದು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಗದ್ದುಗೆ ಏರಲು ಚದುರಂಗದಾಟ, ಶಿರಸಿಯಲ್ಲಿ ಗೆದ್ದ ಮುಖ್ಯಮಂತ್ರಿ. ನಾಟಕದಿಂದಲೇ ಮುಖ್ಯಮಂತ್ರಿ ಎಂದು ಹೆಸರು ಪಡೆದು ರಾಜ್ಯ, ಹೊರ ರಾಜ್ಯ, ಹೊರ ದೇಶದಲ್ಲೂ ಚಂದ್ರು ಅವರಿಗೆ ಮುಖ್ಯಮಂತ್ರಿ ಚಂದ್ರು ಎಂದೇ ಖ್ಯಾತಿ ಕೊಟ್ಟ ನಾಟಕ ಮುಖ್ಯಮಂತ್ರಿ ಶನಿವಾರ ಶಿರಸಿ ನಗರದ ರಂಗಧಾಮದಲ್ಲಿ ಪ್ರದರ್ಶನಗೊಂಡು ಕಲಾಭಿಮಾನಿಗಳ ಗಮನ ಸೆಳೆಯಿತು. ಬೆಂಗಳೂರಿನ ಕಲಾಗಂಗೋತ್ರಿ ರಂಗತಂಡದ ಕಲಾವಿದರು ನಡೆಸಿಕೊಟ್ಟ 2 ತಾಸಿನ ಮುಖ್ಯಮಂತ್ರಿ ನಾಟಕದಲ್ಲಿ ರಾಜಕೀಯ ವಿದ್ಯಮಾನ, ಒಳಪಟ್ಟು, ತಂತ್ರಗಾರಿಕೆ, ರಾಜಕೀಯ ಚದುರಂಗದಾಟ, ಮಂತ್ರಿ, ಮುಖ್ಯಮಂತ್ರಿಗಳ ಕುಟುಂಬಗಳು ಹೀಗೆ ಅನೇಕ ಸಂಗತಿಗಳು ಗಮನ ಸೆಳೆದವು. 1980ರಿಂದ ಈ ನಾಟಕ ಪ್ರದರ್ಶನ ನಡೆದಿದ್ದು ಶಿರಸಿಯಲ್ಲಿ 824ನೇ ಪ್ರದರ್ಶನವಾಗಿ ಗಮನ ಸೆಳೆಯಿತು. ಮುಖ್ಯಮಂತ್ರಿ ನಾಟಕದಲ್ಲಿ ಡಾಕ್ಟರ್ ಚಂದ್ರು, ಡಾಕ್ಟರ್ BV ರಾಜಾರಾಮ್, ಕಲಾಗಂಗೋತ್ರಿ ಮಂಜು, MS ವಿದ್ಯಾ ಅವರು ಸೇರಿ 30ಕ್ಕೂ ಅಧಿಕ ಕಲಾವಿದರು ಪಾಲ್ಗೊಂಡಿದ್ದರು.
ಕಿರುತೆರೆ ಹಿರಿತೆರೆ ಕಲಾವಿದರಾದ ಶಿರಸಿ ಮಂಜುನಾಥ್ ಹೆಗಡೆ ಅಡ್ಡಳ್ಳಿ, ಸಿದ್ಧಾರ್ಥ ಭಟ್ಟ ಪಾತ್ರ ಮಾಡಿ ಮೆಚ್ಚುಗೆ ಪಡೆದರು. 44 ವರ್ಷದ ಹಿಂದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ರಚಿಸಿದ್ದ ಹಿಂದಿ ನಾಟಕವನ್ನು ಟಿ.ಎಸ್. ಲೋಹಿತಾಶ್ವ ಅನುವಾದ ಮಾಡಿದ್ದರು. ಈ ನಾಟಕವನ್ನು ಡಾಕ್ಟರ್ ಬಿ.ವಿ. ರಾಜಾರಾಮ್ ಅವರು ಅರ್ಥಪೂರ್ಣವಾಗಿ ನಿರ್ದೇಶಿಸಿದ್ದಾರೆ. ನಾಟಕಕ್ಕೆ ಚಿಂತನ ರಂಗ ಅಧ್ಯಯನ ಕೇಂದ್ರ, ಸ್ಕ್ವಾಡ್ವೇಸ್, ನೆಮ್ಮದಿ ಬಳಗ, ರಂಗಧಾಮ, ಸಾಮ್ರಾಟ್ ಹೋಟೆಲ್, ನಯನ ಫೌಂಡೇಶನ್ ಸಹಕಾರ ನೀಡಿದ್ದವು. ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲಾ ಕಸಾಪ ಅಧ್ಯಕ್ಷ ಬಿ.ಎನ್. ವಾಸರೆ, ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಕಾಶಿನಾಥ ಮೂಡಿ ವೀಕ್ಷಿಸಿದರು. ಇದೇ ವೇಳೆ 94ರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಶಿನಾಥ ಮೂಡಿ ಅವರು ನೇತ್ರದಾನಕ್ಕೆ ಸಹಿ ಮಾಡಿದುದನ್ನು ಡಾಕ್ಟರ್ ಶಿವರಾಮ ಕೆ.ವಿ. ಪ್ರಕಟಿಸಿದರು. ಕಲಾಗಂಗೋತ್ರಿಯ ಪರವಾಗಿ ಕಾಶಿನಾಥ ಮೂಡಿ ಅವರನ್ನು ಬಿ.ವಿ. ರಾಜಾರಾಮ್ ಅವರು ಗೌರವಿಸಿದರು. ಚಂದ್ರು ಉಡುಪಿ, ಸತೀಶ್ ಹೆಗಡೆ ಗೋಳಿಕೊಪ್ಪ ವಿವಿಧ ಜವಾಬ್ದಾರಿ ನಿರ್ವಹಿಸಿದರು. ವೈಶಾಲಿ ವಿ.ಪಿ. ಹೆಗಡೆ ಸ್ವಾಗತಿಸಿದರು. ರಾಘವೇಂದ್ರ ಬೆಟ್ಕೊಪ್ಪ ನಿರ್ವಹಿಸಿದರು. ಹರಿಶಂಕರ್ ತ್ರಿಪಾಠಿ ಗೃಹ ಖಾತೆ ಬೇಕು ಅಂತ, ಬಾಲು ದೇಶಪಾಂಡೆ ಹಣಕಾಸು ಫೈನಾನ್ಸ್, ಮಹೇಂದ್ರ ವಾಜಪೇಯಿ ವಾಣಿಜ್ಯ ಮತ್ತು ಉದ್ಯೋಗ, ಅವರನ್ನೇನು ಆತ್ಮಾಭಿಗಳನ್ನ ನಾವು ಮುಚ್ಚಾಟಬೇಕಾಗುತ್ತೆ. ಅವ್ರು ಎಲ್ಲಿದ್ದಾರೋ ಅಲ್ಲೇ ಇರ್ತಾರೆ. ಮತ್ತೆ ತಮಗೆ ನವೋದ್ಯಮಿಗಳ ಅಭಿಪ್ರಾಯವನ್ನು ಮಂಡಿಸಿರಿ.